ಎಲ್ಲ ಜನಕ್ಕೆ ಊಟ ಬೇಕಾಗಿತ್ತು. ಆ ಉದ್ದೇಶದಿಂದ ಹೈಬ್ರಿಡ್ಗಳು ತೊಗೊಬಂದು ಫರ್ಟಿಲೈಸರ್ ತೊಗೊಬಂದು ಈಗ ಅದನ್ನೆಲ್ಲ ಒಂದು ಹಂತಕ್ಕೆ ನಾವು ರೀಚ್ ಆಗಿ ಎಕ್ಸ್ಪೋರ್ಟು ಮಾಡ್ತಾ ಬಂದ್ವಿ. ಈಗ ಏನಾಗುತ್ತೆ, ಈಗಾಗಲೇ ಈಗ ನಾವು ಯಾರೂ ಹಸಿವಿನಿಂದ ಯಾರೋ ಸಾಯುವಂಥ ಸ್ಥಿತಿಗಳು ಬಂದಿಲ್ಲ. ಯಾಕಂದರೆ ಫುಡ್ ನಮಗಾಗಲೇ ಫುಲ್ಫಿಲ್ ಆಗಿದೆ. ಅದಾದಮೇಲೆ ಈಗ ನಾವು ಕ್ವಾಲಿಟಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಈಗ ನೀವೆಲ್ಲ ಲಾಸ್ಟು ಒಂದು 2-3 ತಿಂಗಳಿಂದ ನೀವು ನೋಡ್ತಾ ಇರ್ಬೋದು, ಎಲ್ಲ ವಸ್ತುಗಳಲ್ಲೂ ಕಲಬೆರಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಎಲ್ಲ ಪ್ರಾಡಕ್ಟ್ ನಾವು ತಿನ್ನೋವಂಥ ಅಕ್ಕಾದಿಂದ ಇರ್ಬೋದು, ಶುಂಠಿಯಿಂದ ಇರ್ಬೋದು, ಬಟಾಣಿಯಿಂದ ಇರ್ಬೋದು, ಎಲ್ಲ ಫುಡ್ ಎಲ್ಲದರಲ್ಲೂ ಕಲಬೆರಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಮ್ಮ ಫಸ್ಟು ಇವಾಗ ನಾವು ಬೆಳೆಯುವಂಥ ಪದಾರ್ಥಗಳು ನಾವು ಆರ್ಗ್ಯಾನಿಕ್ಕಿಂದ ಬೆಳ್ಕೊಂಡು ನಾವು ಫಸ್ಟು ಉಪಯೋಗಿಸ್ಕೊಂಡು ತದನಂತರ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಈಗಾಗಲೇ ಜನಕ್ಕೆ ಅವೇರ್ನೆಸ್ ಬಂದಿದೆ. ಯಾಕೆಂದರೆ ಈಗಾಗಲೇ ಅದರಿಂದ ಸೈಡ್ ಎಫೆಕ್ಟ್ಗಳು ಸ್ಟಾರ್ಟ್ ಆಗಿದೆ. ಹೌದಾ, ನಿಮಗೆ ಕ್ಯಾನ್ಸರ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೋಗಗಳು ಬರ್ತಾ ಇದೆ. ಮತ್ತು ಕೊನೆಯಲ್ಲಿ ನಮ್ಗೆ ಗೊತ್ತಾಗ್ತದೆ 60-70 ವರ್ಷ ಆಗಲೇ ಆಯಸ್ಸೆಲ್ಲ ಕಡಿಮೆ ಆಗ್ತಾ ಇದೆ. ಈಗಾಗಲೇ 54 ವರ್ಷದಾಗಲೇ ಮೂಳೆ ನೋವು ಎಲ್ಲ ರೋಗಗಳು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವೇನಂದರೆ ಫಸ್ಟು ಮಣ್ಣನ್ನು ನಾವು ಬದಲಾವಣೆ ಮಾಡಿದ್ರೆ, ನಾವು ಮಣ್ಣನ್ನು ವಿಷಮುಕ್ತ ಮಣ್ಣನ್ನು ಮಾಡಿದ್ರೆ ಮಾತ್ರ ನಾವು ಒಳ್ಳೆ ಬೆಳೆನ ಬೆಳೆದು ತದನಂತರ ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಆ ಉದ್ದೇಶದಿಂದ ಈ ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇದ್ರ ಜೊತೆಗೆ ನಾವು ಇಲ್ಲಿ ನೀವು ಸ್ಕೀಮಲ್ಲಿ ಅಥವಾ ಯೋಜನೆಯಲ್ಲಿ ಏನು ಬೆನಿಫಿಟ್ ಅನ್ನೋದು ಏನೂ ಇಲ್ಲ. ಯಾಕೆಂದರೆ ಇದರಲ್ಲಿ ಫಸ್ಟು ನಾವು ಸಾವಯವ ಕೃಷಿಗೆ ಒತ್ತು ಕೊಡಬೇಕಂದ್ರೆ ಫಸ್ಟು ನಮ್ಮಲ್ಲಿರುವಂಥ ಲೋಕಲ್ ಇರುವಂಥ ಮೆಟೀರಿಯಲ್ಗಳು ಯಾವುದಾಗಿರ್ಬೋದು, ಗಂಡಾಗಿರ್ಬೋದು, ಹಣ್ಣಿನ ಆಗಿರ್ಬೋದು, ಅದನ್ನು ಉಪಯೋಗಿಸ್ಬೋದು. ಅದರಲ್ಲೇ ನಮಗೆ ಸಾಕಷ್ಟು ಪೋಷಕಾಂಶ ಇದೆ. ನಾವು ಹೊರಗಡೆಯಿಂದ ತೊಗೊಂಡ್ಬಂದು ಈಗ ರೆಡಿಮೇಡ್ ರಾಸಾಯನಿಕ ಗೊಬ್ಬರಗಳನ್ನ ನಾವು ತೊಗೊಂಡ್ಬಂದು ಭೂಮಿಗೆ ಹಾಕಿ ನಾವು ಇಳುವರಿ ಹೆಚ್ಚಿಗೆ ಮಾಡುವಂಥ ಹೋಗಿದೆ. ಈಗಾಗಲೇ ನಮ್ಮಲ್ಲಿ ಇವಾಗ ನೈಸರ್ಗಿಕವಾಗಿ ಈಗಾಗಲೇ ಶೂನ್ಯ ಬೇಸಾಯಕ್ಕೆ ಪಡೆಗಾಗಬೇಕೆಲ್ಲ ಹೋಗಿದ್ರೆ ಯಾರಾದರೂ ಇಲ್ಲಿರೋರು